ಖಾತೆ ಖ್ಯಾತೆ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ವ್ಯಕ್ತವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಅದನ್ನ ಪಕ್ಷದವರೇ ಬಗೆಹರಿಸಿಕೊಳ್ಳಲಿ. ಇದು ರಾಹುಲ್ ಗಾಂಧಿಯವರನ್ನ ಭೇಟಿ ಆಗದೆ ಇರೋದಕ್ಕೆ ಸಿಎಂ ನಿರ್ಧರಿಸೋದಕ್ಕೆ ಕಾರಣ. ದೆಹಲಿಗೆ ಬಂದರೂ ಕೂಡ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗದೆ ಎಚ್ಡಿಕೆ ವಾಪಸ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿಯನ್ನ ಭೇಟಿಯಾದ್ರೆ ಸಮಸ್ಯೆ ಹೆಚ್ಚಾಗಬಹುದು. ಸಹಜವಾಗಿ ಆ ಪಕ್ಷದ ನಾಯಕರೆಲ್ಲ ಇವರೇನು ಹೋಗ್ಬಿಟ್ಟು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದು, ಜೊತೆಗೆ ಇವರು ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಕೆಲ ನಾಯಕರ ಬಗ್ಗೆ ಏನಾದ್ರೂ ವಕಾಲತ್ತನ್ನು ವಹಿಸಿದಾರಾ, ಈ ತರದೆಲ್ಲ ಅನುಮಾನಗಳು ವ್ಯಕ್ತ ಆಗ್ಬೋದು. ಜೊತೆಗೆ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ಬೋದು. ಈ ಕಾರಣಕ್ಕಾಗಿ ಖಾತೆ ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡದೇ ಇರೋದಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅವ್ರ ಪಕ್ಷದ ವಿಚಾರವಾಗಿ ನಾನು ಯಾಕೆ ಮೂಗು ತೂರಿಸಲಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಹುಶಃ ಕುಮಾರಸ್ವಾಮಿ ಅವರು ಎರಡೆರಡು ಆಯಾಮದಲ್ಲಿ ಯೋಚನೆ ಮಾಡಿರ್ತಾರೆ. ಒಂದು, ಸರ್ಕಾರವನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಬಹುಶಃ ಈಗಲೇ ನಾನೇ ರಾಹುಲ್ ಗಾಂಧಿ ಅವರನ್ನ ಹೋಗಿ ಭೇಟಿಯಾಗಿ ನೋಡಿ ಇಂತಿದ್ದ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ವಿವರಿಸಿದ್ರೆ ಒಳ್ಳೇದು ಅನ್ನುವಂಥ ಲೆಕ್ಕಕ್ಕೂ ಕೂಡ ಅವ್ರು ಯೋಚನೆ ಮಾಡಿರಬಹುದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಹೋಗಿ ಭೇಟಿ ಮಾಡೋದು, ನಮ್ಮ ನಾಯಕರನ್ನ ಇವ್ರ್ಯಾಕೆ ಭೇಟಿ ಮಾಡೋದು, ನಮ್ಮ ಪಕ್ಷದಲ್ಲಿ ಇವ್ರ್ಯಾಕೆ ಮೂಗು ತೂರಿಸೋದು, ಜೊತೆಗೆ ಯಾವ್ದಾದ್ರು ನಾಯಕರ ಪರವಾಗಿ ಹೋಗಿ ವಕಾಲತನ ಹೂಡಿದಾರಾ ಅಥವಾ ಅವ್ರ ವಿಚಾರವಾಗಿ ಲಾಬಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ, ಸಚಿವ ಸ್ಥಾನ ಯಾರಿಗೆ ಯಾವ್ದು ಸಿಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತರದ್ದು ಒಂದಷ್ಟು ಗೊಂದಲಗಳು ಆ ಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾಕೆ, ಹೀಗಾಗಿ ನಾನು ಭೇಟಿ ಮಾಡದೇ ಇದ್ರೇನೆ ಒಳ್ಳೇದಲ್ವಾ ಅನ್ನುವಂಥ ನಿರ್ಧಾರಕ್ಕೆ ಬಹುಶಃ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಂಗಿದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಬಹುಶಃ ಕೊನೆ ತನಕನೂ ಕೂಡ ನಾವು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬಹುದು ಮುಖ್ಯಮಂತ್ರಿಗಳು ಅನ್ನುವಂಥ ನಿರೀಕ್ಷೆನೇ ಇಟ್ಕೊಂಡಿದ್ವಿ, ಅದೇ ರೀತಿಯಾದಂಥ ವಾತಾವರಣ ಕೂಡ ಇತ್ತು. ಬಟ್ ಕೊನೆ ಹಂತದಲ್ಲಿ ಭೇಟಿ ಆಗದೆ ಇರೋದಕ್ಕೆ ನಿಜವಾದ ಕಾರಣ ಏನಿರ್ಬೋದು ಅಂತೇಳಿ ಹರೀಶ್? ಮಾಲ್ತೇಶ್, ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ದೆಹಲಿಗೆ ಬಂದಾಗ ಕಾಂಗ್ರೆಸ್ ಹೈಕಮಾಂಡರ್ನ ಭೇಟಿ ಮಾಡಿ ಒಂದಷ್ಟು ಸರ್ಕಾರದ ವಿಚಾರಗಳಾಗಿರ್ಬೋದು ಹಾಗೂ ಪಕ್ಷದ ವಿಚಾರಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾರೆ. ಆದರೆ ಈ ಬಾರಿ ದೆಹಲಿಗೆ ಬಂದಾಗ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ನಾಯಕರನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಆಗ್ತಿಲ್ಲ. ಮುಖ್ಯವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿತ್ತು. ಮುಖ್ಯವಾಗಿ ಖಾತೆ ಹಂಚಿಕೆಯ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಸ್ಪಷ್ಟತೆ ಸಿಕ್ಕಿಲ್ಲ. ಮುಖ್ಯವಾಗಿ ನಾವು ನೋಡೋದಾದ್ರೆ ಇದುವರೆಗೂ ಸಂಪುಟ ವಿಸ್ತರಣೆ ಆಗಿಲ್ಲ ಅನ್ನುವಂತಹ ಕೂಗಿ ಕಾಣ್ತಿತ್ತು. ಅದು ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸಿತ್ತು. ಈಗ ಸಂಪುಟ ವಿಸ್ತರಣೆಯೂ ಆಗಿದೆ. ಆದರೆ ಇನ್ನೊಂದು ಹೊಸ ಬಿಕ್ಕಟ್ಟು ಶುರು ಆಗಿರ್ತಕ್ಕಂಥದ್ದು ಅದು ಖಾತೆ ಹಂಚಿಕೆ ಅನ್ನುವಂಥ ವಿಚಾರ. ಅದು ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಸಮಸ್ಯೆ. ಈಗ ಸಚಿವರುಗಳೇನಿದ್ದಾರೆ, ನೂತನವಾಗಿ ಬಂದಿರತಕ್ಕಂಥ ಸಚಿವರುಗಳಿಗೆ ನಮಗೆ ಪ್ರಬಲ ಖಾತೆಗಳೇ ಬೇಕು ಅನ್ನುವಂತಹ ಪಟ್ಟನ್ನ ಒಂದಿಬ್ಬರು ಸಚಿವರು ಪಟ್ಟಿ ಹಿಡಿದಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಬೇರೆ ಸಚಿವರುಗಳು ಹೊಂದಿರತಕ್ಕಂಥ ಖಾತೆಗಳನ್ನ ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಇಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನಾದರೂ ಭೇಟಿ ಆಗಿ ಚರ್ಚೆ ಮಾಡ್ತಾರಾ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗದೆ ಇರೋದು ಒಳ್ಳೇದು ಈ ಸಂದರ್ಭದಲ್ಲಿ ಅನ್ನುವಂಥ ನಿರ್ಧಾರಕ್ಕೆ ಅವ್ರು ಬಂದಿರತಕ್ಕಂಥದ್ದು. ಒಂದ್ ವೇಳೆ ಈಗ ಏನಾದರೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಚರ್ಚೆಗಳಂತ ಅಂದರೆ ಅದ್ರ ಕಾಂಗ್ರೆಸ್ನವರಿಗೆ ಅದು ಇರ್ಸು ಮುರ್ಸು ತರಬಹುದು. ಅಂದ್ರೆ ಕುಮಾರಸ್ವಾಮಿ ಅವರು ಹೋಗಿ ರಾಹುಲ್ ಗಾಂಧಿ ಅವ್ರ ಬಳಿ ಏನ್ ಹೇಳಿದ್ರು, ಇವರಿಗೆ ಖಾತೆಯನ್ನ ಕೊಡಿ ಅಂತ ಹೇಳಿದ್ರು ಅಥವಾ ಇವರಿಗೆ ಕೊಡಬೇಡಿ ಅನ್ನುವಂಥದ್ದು ಏನಾದ್ರು ಹೇಳಿದ್ರು ಅಂದ್ರೆ ಈ ರೀತಿಯಾದಂತಹ ಹೆಚ್ಚು ಚರ್ಚೆಗಳಿಗೆ ಅವಕಾಶ ಆಗತ್ತೆ. ಹಾಗಾಗಿ ಇಂಥ ಚರ್ಚೆಗಳಿಗೆ ಅವಕಾಶ ಆಗಬಾರದು. ಹಾಗಾಗಿ ಇವತ್ತು ದೆಹಲಿಗೆ ಬಂದಿದ್ರು ಕೂಡ ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೆ ಇರೋದು ಒಳ್ಳೆಯದು. ಮತ್ತೆ ಇದು ಹೆಚ್ಚು ಚರ್ಚೆ ಆದ್ರೆ ಅಂದ್ರೆ ಕುಮಾರಸ್ವಾಮಿ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಇಂತಹ ಸಚಿವರಿಗೆ ಖಾತೆಯನ್ನ ಕೊಡೋದು ಬೇಡ ಅಂತ ಹೇಳಿದ್ರು ಅಥವಾ ಇಂಥ ಸಚಿವರಿಗೆ ಇಂತಹ ಖಾತೆಯನ್ನ ಕೊಡಿ ಅನ್ನುವಂಥದ್ದು ಏನಾದ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಂತಂದ್ರೆ ಅದು ಮತ್ತೆ ಪಕ್ಷದ ಒಳಗೆ ಅಂದ್ರೆ ದೋಸ್ತಿ ಸರ್ಕಾರಕ್ಕೆ ಇದು ಸಮಸ್ಯೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಇವತ್ತು ಸಂಜೆ 7 ಗಂಟೆ ತನಕ ಇದ್ರೂ ಕೂಡ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯವನ್ನ ಕೇಳಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗದಲ್ಲೇ ಇರೋದು ಒಳ್ಳೇದು ಅನ್ನುವಂತಹ ತೀರ್ಮಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿರತಕ್ಕಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು.